ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ರಾಜ್ಯದ ಜನತೆಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಈ ಒಂದು ಭರ್ಜರಿ ಗುಡ್ ನ್ಯೂಸಲ್ಲಿ ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಿರುವಂಥದ್ದು, ಈ ರಾಜ್ಯದ ಜನತೆಗೆ ಪ್ರತಿ ತಿಂಗಳೂ ಸಹ ನಾನೀಗ ಏನೊಂದು 4 ವಸ್ತುಗಳನ್ನು ಹೇಳ್ತೀನಿ. ಈ ಒಂದು 4 ವಸ್ತುಗಳು ಪ್ರತಿ ತಿಂಗಳು ನಿಮಗೆ ಸಿಗುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ ಅಂಡ್ ಹಾಗೇನೋ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ರಾಜ್ಯ ಸರ್ಕಾರದಿಂದ ಇದೀಗ ರಾಜ್ಯದ ಜನತೆಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು. ಇನ್ನು ಮುಂದೆ ರಾಜ್ಯದ ಜನತೆಗೆ ಪ್ರತಿ ತಿಂಗಳೂ ಸಹ ಒಂದು ಕಿಟ್ಟನ್ನು ನೀಡ್ತೀವಿ. ಈ ಒಂದು ಕಿಟ್ಟಲ್ಲಿ 4 ವಸ್ತುಗಳನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರದಿಂದ ಹೇಳಿರೋದು. ಇದು ಯಾರಿಗೆ ಕೊಡ್ತಾರಂತ ಅಂದರೆ, ನೋಡಿ, ರೇಷನ್ ಕಾರ್ಡ್ ಮೂಲಕ ಯಾರಾದರೂ ಪ್ರತಿ ತಿಂಗಳು ಅಕ್ಕಿಯನ್ನು ಪಡ್ಕೋತಿದ್ರಿ ಅಂತಹ ಅವರಿಗೆ ಇನ್ನು ಮುಂದೆ ಪ್ರತಿ ತಿಂಗಳೂ ಸಹ ಅಯೋಡೈಸ್ಡ್ ಉಪ್ಪು ಸಿಗುತ್ತೆ ಆ್ಯಂಡ್ ಹಾಗೇನು ಅಡುಗೆ ಎಣ್ಣೆ ಆ್ಯಂಡ್ ಹಾಗೇನು ಸಕ್ಕರೆ, ತೊಗರಿಬೇಳೆ ಸಿಗುತ್ತೆ. ಇದು ಯಾವಾಗಿಂದ ಸಿಗುತ್ತೆ ಅಂತ ಅಂದರೆ, ನಿಮಗೆ ಅಕ್ಟೋಬರ್ 1ನೇ ತಾರೀಕಿಂದ ಇದರ ಒಂದು ಯೋಜನೆಯನ್ನು ಜಾರಿ ತರ್ತಾರೆ. ಇಲ್ಲಿ ನೋಡಿ, ರೇಷನ್ ಕಾರ್ಡ್ ಮೂಲಕ ಯಾರಾದರೆ ಅಕ್ಕಿಯನ್ನು ಪಡ್ಕೋತಿದ್ರಿ ಅಂತಹ ಫಲಾನುಭವಿಗಳಿಗೆ ಇನ್ನು ಮುಂದೆ ಪ್ರತಿ ತಿಂಗಳು ಸಹ ಅಕ್ಕಿ ಜೊತೆಗೆ ಅಯೋಡೈಸ್ಡ್ ಉಪ್ಪು, ಅಡುಗೆ ಎಣ್ಣೆ, ಸಕ್ಕರೆ, ತೊಗರಿಬೇಳೆ ಆದರೆ ಸಿಗುತ್ತೆ. ಇಲ್ಲಿ ನೀವು ಕೇಳಬಹುದು, ಸರ್ ಆಗಿದ್ರೆ ನಮಗೆ 5 kg ಅಕ್ಕಿಯನ್ನು ಕೊಡ್ತಿದ್ರು, ಇನ್ನು ಮತ್ತೆ 5 kg ಅಕ್ಕಿ ಬದಲಿಗೆ ದುಡ್ಡಾದರೆ ಕೊಡ್ತಿದ್ರಲ್ವಾ? ಹಾಗಿದ್ರೆ ಇನ್ನು ಅಕ್ಟೋಬರಿಂದ 10 kg ಅಕ್ಕಿಯನ್ನು ಕೊಟ್ಟು ಈ 4 ವಸ್ತುಗಳನ್ನು ಕೊಡ್ತಾರಾ ಏನು ಅಂತ ಹೇಳಿಬಿಟ್ಟು ನೋಡಿ, ನಿಮಗೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿಯನ್ನು ಕೊಡ್ತಿದ್ರು ಅಂಡ್ ಹಾಗೇನೂ ಸಹ ರಾಜ್ಯ ಸರ್ಕಾರ 5 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಗ್ಯಾರಂಟಿ ಯೋಜನೆಯಲ್ಲಿ ಹೇಳಿತ್ತು. 5 kg ಅಕ್ಕಿಯನ್ನು ಕೊಡೋದಕ್ಕೆ ಆಗಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಇಷ್ಟು ದಿನ ಹಣ ಆದರೆ ಕೊಡ್ತಿದ್ರು. ಬಟ್ ಇದೀಗ ಏನು ಮಾಡಿದ್ದಾರೆ ಅಂತ ಅಂದರೆ, 5 kg ಅಕ್ಕಿಯನ್ನು ಕೊಡ್ತಾರೆ. ಇನ್ನು 5 kg ಅಕ್ಕಿ ಬದಲಿಗೆ ದುಡ್ಡು ಏನಾದರೆ ಕೊಡ್ತಿದ್ರು, ಆ ಒಂದು ದುಡ್ಡನ್ನು ಕೊಡದೆ ಏನು ಮಾಡ್ತಾರೆ ಅಂತ ಅಂದರೆ, ಅಕ್ಟೋಬರ್ ತಿಂಗಳಿಂದ ನಿಮಗೆ 5 kg ಅಕ್ಕಿ ಜೊತೆಗೆ ಅಯೋಡೈಸ್ಡ್ ಉಪ್ಪು, ಅಡುಗೆ ಎಣ್ಣೆ, ಸಕ್ಕರೆ, ತೊಗರಿಬೇಳೆ ಇವಾದರೆ ಸಿಗುತ್ತೆ ಫಲಾನುಭವಿಗಳಿಗೆ. ನೀವು ಕೇಳ್ಬೋದು, ಸರ್ ಆಗಿದ್ರೆ ಒಂದು ಫ್ಯಾಮಿಲಿಗೆ ಎಷ್ಟು ಬರುತ್ತೆ ಏನೋ ಅಂತ ಹೇಳಿಬಿಟ್ಟು. ಒಂದು ರೇಷನ್ ಕಾರ್ಡ್ನಲ್ಲಿ 4 ಮೆಂಬರ್ಸ್ ಇರುವಂತಹ ಫ್ಯಾಮಿಲಿಗೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದು ರಾಜ್ಯ ಸರ್ಕಾರದಿಂದನೇ ಹೇಳಿದ್ದಾರೆ. ನೋಡಿ, 4 ಮೆಂಬರ್ಸ್ ಇರುವಂಥ ಫ್ಯಾಮಿಲಿಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳಿದ್ದಾರೆ. ನೋಡಿ, ಪ್ರತಿ ವ್ಯಕ್ತಿಗೆ 5 kg ಅಕ್ಕಿ ರೀತಿಯಲ್ಲಿ ಕೊಡ್ತಾರೆ. ಅಂದರೆ ಈಗ 4 ಮೆಂಬರ್ಸ್ ಇರೋರಿಗೆ 20 kg ಅಕ್ಕಿ ಆದರೆ ಸಿಗುತ್ತೆ. ಜೊತೆಗೆ ಅಕ್ಟೋಬರ್ ತಿಂಗಳಿಂದ 2 kg ತೊಗರಿಬೇಳೆ ಸಿಗುತ್ತೆ ಅಂಡ್ ಹಾಗೇನು 1 kg ಸಕ್ಕರೆ ಸಿಗುತ್ತೆ ಅಂಡ್ ಹಾಗೇನು 1 ಲೀಟರ್ ಎಣ್ಣೆ ಸಿಗುತ್ತೆ ಅಂಡ್ ಜೊತೆಗೆ 1 kg ಅಯೋಡೈಸ್ಡ್ ಉಪ್ಪು ಆದರೆ ಸಿಗುತ್ತೆ. ಓಕೆನಾ? ನಿಮಗೆ ಅಕ್ಟೋಬರ್ ತಿಂಗಳಿಂದ ಸಿಗುತ್ತೆ. ಅಂಡ್ ನೆಕ್ಸ್ಟ್ ನಿಮಗೆ ಆಗಸ್ಟ್ ತಿಂಗಳದು ಅಂಡ್ ಹಾಗೇನು ಸೆಪ್ಟೆಂಬರ್ ತಿಂಗಳದು 5 kg ಅಕ್ಕಿ ಅಷ್ಟೇ ಸಿಗುತ್ತೆ. 5 kg ಅಕ್ಕಿ ಬದಲಿಗೆ ದುಡ್ಡಾದರೆ ಸಿಗುತ್ತೆ. ಮತ್ತೆ ಅಕ್ಟೋಬರ್ ತಿಂಗಳಿಂದ ಕೇವಲ 5 kg ಅಕ್ಕಿ ಸಿಗುತ್ತೆ ಪ್ರತಿ ವ್ಯಕ್ತಿಗೆ. ಉಳಿದ 5 kg ಅಕ್ಕಿ ಬದಲಿಗೆ ನಿಮಗೆ ಅಯೋಡೈಸ್ಡ್ ಉಪ್ಪು, ಅಡುಗೆ ಎಣ್ಣೆ, ಸಕ್ಕರೆ, ತೊಗರಿಬೇಳೆ ಆದರೆ ಸಿಗುತ್ತೆ. ಇದೀಗ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ರಾಜ್ಯದ ಜನತೆಗೆ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದರೆ ಕರೆ ಮಾಡಿ. ಇದಕ್ಕೆ ಒಂದು ದಿನಸಿ ಕಿಟ್ ಯೋಜನೆ ಅಂತ ಅಂತಾರೆ. ಈ ಒಂದು ದಿನಸಿ ಕಿಟ್ ಯೋಜನೆ ಬಂದು ನಿಮಗೆ ಅಕ್ಟೋಬರ್ ತಿಂಗಳಿಂದ ಜಾರಿ ತರ್ತಿದ್ದಾರೆ. ನೀವು ಅಕ್ಟೋಬರ್ ತಿಂಗಳು ನಿಮ್ಮ ಒಂದು ರೇಷನ್ ಡಿಪೋಗಳಿಗೆ ಹೋದಾಗ ಪ್ರತಿ ವ್ಯಕ್ತಿಗೆ 5 kg ಅಕ್ಕಿ ರೀತಿಯಲ್ಲಿ ಪಡ್ಕೋತೀರಾ. ಜೊತೆಗೆ ನೀವು ಅಯೋಡೈಸ್ಡ್ ಉಪ್ಪು, ಅಡುಗೆ ಎಣ್ಣೆ, ಸಕ್ಕರೆ, ತೊಗರಿಬೇಳೆ ಈ ರೀತಿ ಆದರೆ ಈ ಒಂದು 4 ವಸ್ತುಗಳು ನಿಮಗೆ ಪ್ರತಿ ತಿಂಗಳೂ ಸಹ ಸಿಗುತ್ತೆ. ಆ್ಯಂಡ್ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ 5 ಮೆಂಬರ್ಸ್ ಇದ್ದರೆ, 6 ಮೆಂಬರ್ಸ್ ಇದ್ದರೆ ಯಾವ ರೀತಿ ಸಿಗುತ್ತೆ ಏನೋ ಅಂತ ನೀವು ಕೇಳ್ಬೋದು. ನೋಡಿ, ನಿಮಗೆ ಇಲ್ಲಿ ಅಕ್ಕಿ ಬಂದುಬಿಟ್ಟು ಕಾಮನ್ ಇರುತ್ತೆ. ಪ್ರತಿ ವ್ಯಕ್ತಿಗೂ ಸಹ ಒಂದು 5 kg ಅಕ್ಕಿ ರೀತಿಯಲ್ಲಿ ಸಿಗುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ನಿಮಗೆ ಅಡುಗೆ ಎಣ್ಣೆ ಎಷ್ಟು ಕೊಡ್ತಾರೆ, ಅಯೋಡೈಸ್ಡ್ ಉಪ್ಪು ಎಷ್ಟು ಕೊಡ್ತಾರೆ ಏನೋ ಅಂತ ಹೇಳಿಬಿಟ್ಟು ನಿಮ್ಗೆ ಅಲ್ಲಿ ಕ್ಲಿಯರಾಗಿ ಒಂದು ವೆಬ್ಸೈಟಲ್ಲಿ ಆದರೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಎಷ್ಟೆಷ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ನಾನು ಅದನ್ನು ನಿಮಗೆ ಡೀಟೇಲ್ಡ್ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಏನೋ ಅಂತ ಹೇಳಿಬಿಟ್ಟು. ಇದು ನೋಡಿ, ಕಳೆದ ಒಂದಿಷ್ಟು ವರ್ಷಗಳ ಹಿಂದೆನೂ ಸಹ ಕೊಡ್ತಿದ್ರು ಈ ರೀತಿ. ನಿಮಗೂ ನೆನಪಿದೆಯೇನೋ, ಅಯೋಡೈಸ್ಡ್ ಉಪ್ಪು ಕೊಡ್ತಿದ್ರು, ಎಣ್ಣೆ ಕೊಡ್ತಿದ್ರು, ಈ ರೀತಿ ಕೊಡ್ತಿದ್ರು. ಅದಾದಮೇಲೆ ಇದೀಗ ನೆಕ್ಸ್ಟ್ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ಆದಮೇಲೆ ಈಗ ಮತ್ತೆ ಈ ಒಂದು ಯೋಜನೆಯನ್ನು ಜಾರಿ ತಂದಿರತಕ್ಕಂಥದ್ದು. ನಿಮಗೆ ದಿನಸಿ ಕಿಟ್ ಯೋಜನೆ ಅಂತ ಹೇಳಿಬಿಟ್ಟು ಅಕ್ಟೋಬರ್ 1ನೇ ತಾರೀಕಿಂದ ನೀವು ಸಹ ಪಡ್ಕೋತೀರಾ. ರೇಷನ್ ಕಾರ್ಡ್ ಮೂಲಕ ಯಾರೆಲ್ಲ ಅಕ್ಕಿ ಪಡ್ಕೋತಿದ್ರು ಅಂತಹ ಫಲಾನುಭವಿಗಳಿಗೆ ಇದೀಗ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಈ ಗುಡ್ ನ್ಯೂಸ್ ಕೇಳಿದಾದ್ಮೇಲೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಅಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.